ಮಹಾಶಿವರಾತ್ರಿಯಂದು ಪರ್ಟಿಕ್ಯುಲರ್ ಆಗಿ ಈ ಮಹಾಶಿವರಾತ್ರಿಯ ದಿನ ನಾನು ಹೇಳ್ತಾ ಇರುವಂತಹ ಈ ರಾಶಿಯವರಿಗೆ ಯಾವ ರೀತಿ ಆ ಪರಮೇಶ್ವರನನ್ನ ಪ್ರಾರ್ಥನೆ ಮಾಡಿದ್ರೆ ಅಥವಾ ಆರಾಧಿಸಿದರೆ ಈವರೆಗೆ ಇರುವಂತಹ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ವಿಷಯಗಳು ಆಗಿರಬಹುದು, ಪ್ರಭಾವಗಳಾಗಿರಬಹುದು, ಸಮಸ್ಯೆಗಳಾಗಿರಬಹುದು, ಬಗೆಹರಿಯೋದಕ್ಕೆ ಪರಮಶಿವನು ನಮಗೆ ವರ್ಷದಲ್ಲಿ ಒಂದಿನ ನಮಗೆ ನೀಡಿದ್ದಾರೆ. ಆ ದಿನವು ನೀವು ಏನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಸ್ವಾಮಿಯವರಿಗೆ ಆರಾಧನೆ ಮಾಡಬೇಕಾಗಿರಲ್ಲ. ಬೋಳಾಶಂಕರ ಅಂತ ಹೇಳ್ತೀವಿ. ಆ ಪರಮೇಶ್ವರನಿಗೆ ಒಂದು ರಾಗಿ ಚೆಂಬಿನಲ್ಲಿ ಒಂದು ನೀರಾಗಿದ್ರೆ ಪರಮ ತೃಪ್ತನಾಗ್ಬಿಡ್ತಾರಂತೆ. ಒಂದು ಈ ಬಿಲ್ವ ಪತ್ರವನ್ನ ಇಟ್ಟು ಅಭಿಷೇಕ ಮಾಡಿದ್ರು ಸಾಕು, ಪರಮ ಸಂತೋಷದಿಂದ ನಮ್ಮ ಮೇಲೆ ಅನುಗ್ರಹವನ್ನ, ನಮ್ಮ ಇಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಶಕ್ತಿ ಲಯಕಾರಕನಾಗಿರುವಂತಹ ಪರಮೇಶ್ವರನಿಗೆ, ಈಶ್ವರನಿಗೆ ಇರುತ್ತೆ. ಈ ಮಹಾಶಿವರಾತ್ರಿಯಂದು ಬರುವಂತಹ ಮಹಾಶಿವರಾತ್ರಿಯಂದು ಪರಮೇಶ್ವರನಿಗೆ ಈ ಮೇಷ, ವೃಷಭ, ಮಿಥುನ, ಕಟಕ ಈ ರಾಶಿಯವರು ಮುಖ್ಯವಾಗಿ ಇವರಿಗಿರುವಂತಹ ಈಗ ನಡೀತಾ ಇರುವಂತಹ ಗೋಚಾರ ಫಲಗಳನ್ನು ನಾವು ನೋಡುವುದಾದ್ರೆ ಈ 4 ರಾಶಿಯವರು ಯಾವ ರೀತಿ ಪರಮಶಿವನನ್ನ ಆರಾಧನೆ ಮಾಡಿದ್ರೆ ಅಥವಾ ಪರಮಶಿವನನ್ನ ಪ್ರಾರ್ಥನೆ ಮಾಡಿದ್ರೆ ಆ ದಿನ ಉಪವಾಸ, ಜಾಗರಣೆ ಇತ್ಯಾದಿ ವಿಷಯಗಳಿಂದ ಪರಮೇಶ್ವರನನ್ನು ತೃಪ್ತಿ ಮಾಡಿದ್ರೆ ಅವರ ಸಂಕಷ್ಟಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಈ ವಿಡಿಯೋವನ್ನು ಹೇಳ್ತಾ, ಶಿವರಾತ್ರಿ ಅಂದ್ರೆ ಏನು? ಶಿವನ ನಾಮದ ಜೊತೆಗೆ ಆ ದಿನವನ್ನು ನಾವು ಪಂಚಾಕ್ಷರ ಮಂತ್ರವಾಗಿರುವಂಥ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನ ನೆನೆಯುತ್ತಾ ಜಪಿಸುತ್ತಾ ಆ ದಿನವನ್ನು ಕಳೆಯೋದು, ಶಿವನಿಗೆ ನಡೆಯುವಂತಹ ಅಭಿಷೇಕಗಳನ್ನ, ಶಿವನಿಗೆ ಅರ್ಚನೆ ಮಾಡುವಂತಹ ರುದ್ರ ನಮಕ ಚಮಕಗಳನ್ನ ಕೇಳುವುದರಿಂದ ಆ ಫ್ರೀಕ್ವೆನ್ಸಿ ಇದೆಯಲ್ಲ, ಆ ಫ್ರೀಕ್ವೆನ್ಸಿ ನಮ್ಮಲ್ಲಿ ಸಾಕಷ್ಟು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಆ ದಿನ ನೀವು ಮಾಡುವಂತಹ ಅಭಿಷೇಕ ಆಗಿರಬಹುದು, ಶಿವನಾಮ ಸ್ಮರಣೆ ಆಗಿರಬಹುದು, ಧ್ಯಾನವಾಗಿರಬಹುದು, ಜಪವಾಗಿರಬಹುದು, ಈ ಮಾಘ ಮಾಸ ಬಹುಳ ಚತುರ್ದಶಿ ಎಂದು ಮಹಾಶಿವರಾತ್ರಿ ಎಂದು ನೀವು ಮಾಡಿದರೆ ಅತ್ಯಂತ ವಿಶೇಷವಾಗಿರುವಂತಹ ಫಲಗಳನ್ನ ಆ ಬೋಳಾಶಂಕರ ಪರಮೇಶ್ವರನು ನಮಗೆ ಅನುಗ್ರಹ ನೀಡ್ತಾರೆ. ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ 15ನೇ ತಾರೀಕು ಭಾನುವಾರ ಸಾಯಂಕಾಲ 5 ಗಂಟೆಗೆ ಚತುರ್ದಶಿಗಳಿಗೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಮಗೆ ಶಿವರಾತ್ರಿಯನ್ನ ಆರಾಧನೆ ಮಾಡ್ತಾ ಇರ್ತೀವಿ, ಇಲ್ಲಿ ಆರಂಭ ಮಾಡ್ತಾ ಇರ್ತೇವೆ. ಸೊ ಈ ಮೇಷರಾಶಿಯವರು, ವೃಷಭ ರಾಶಿಯವರು, ಮಿಥುನ, ಕಟಕ ರಾಶಿಯವರು, ನಾವು ಒಂದೊಂದೇ ರಾಶಿ ನಕ್ಷತ್ರಗಳನ್ನ ನಾವು ನೋಡುವುದಾದ್ರೆ ಮೇಷರಾಶಿಯವರು ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದವರು ಈಗ ಈ ಆವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು, ಆ ನಿರ್ಧಾರಗಳಿಂದ ಅದು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಪ್ರೊಫೆಷನಲ್ ಲೈಫಲ್ಲಾಗಿರ್ಬೋದು, ಯಾವುದೇ ರೀತಿ ತೊಂದರೆಗಳನ್ನು ನೀಡಬಾರದು. ಈ ನಿರ್ಧಾರಗಳಿಂದ ನಿಮ್ಮ ಜೀವನವು ಯಾವುದೇ ಆತಂಕಗಳಿಗೆ, ಸಮಸ್ಯೆಗಳಿಗೆ ಈಡಾಗಬಾರದು. ಅಂದ್ರೆ ಭರಣಿ ನಕ್ಷತ್ರದವರು ಈ ಸಂದರ್ಭದಲ್ಲಿ ಸಂಬಂಧಗಳಲ್ಲಿ ಬಿರುಕುಗಳನ್ನು ಮೂಡಿಸುವಂತಹ ಸಂದರ್ಭಗಳು ಬರುತ್ತೆ. ಅಂದ್ರೆ ವೈವಾಹಿಕ ಜೀವನದಲ್ಲಿ ಈಗ ಅನೇಕ ವಿವಿಧ ವಿಷಯಗಳ ಮುಖಾಂತರ ಕೆಲವೊಂದು ವಿಷಯಗಳು ನಿಮ್ಮನ್ನ ಹಟ್ ಮಾಡುವ ರೀತಿಯಲ್ಲಿ, ಯಾಕಪ್ಪ ಮದುವೆ ಆದೆ, ಯಾಕಪ್ಪ ಈ ರೀತಿ ಸಂಬಂಧಕ್ಕೆ ಬಂದು ನಾನು ಬಿದ್ದೆ, ಯಾಕೆ ಈ ರೀತಿ ಇನ್ನ ಎಷ್ಟು ದಿನ, ಈ ರೀತಿ ವೈವಾಹಿಕ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರುವಂತಹ ಭರಣಿ ನಕ್ಷತ್ರದವರು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ, ಕೋರ್ಟ್ ಕೇಸ್ ವ್ಯವಹಾರಗಳಿಂದ ಅಥವಾ ಶತ್ರುಗಳಿಂದ ಸಾಡೆ ಸಾತಿ ಬೇರೆ ನಡೀತಾ ಇದೆ. ಈ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಮೊದಲನೇ ಪಾದದವರಿಗೆ ಈ ಸಾಡೆ ಸಾತಿನ ದೋಷಗಳು ಇಂದ ತೊಂದರೆಗಳನ್ನು ಅಥವಾ ಡಿಲೇ ಮಾಡುವಂತಹ ಪ್ರತಿಯೊಂದು ಪ್ರಯತ್ನದಲ್ಲಿಯೂ ಕೂಡ ವಿಳಂಬತೆ, ಪ್ರತಿಯೊಂದು ವಿಷಯದಲ್ಲಿ ಡಿಲೇ ಆಗುವುದು, ಪ್ರತಿಯೊಂದು ವಿಷಯದಲ್ಲಿ ಆತಂಕಗಳು ಇತ್ಯಾದಿ ವಿಷಯಗಳನ್ನ ನೀವು ಮೀರಿಸಬೇಕಂದ್ರೆ ಆ ಶಿವರಾತ್ರಿ ದಿನ ನೀವು ಈ ರೀತಿ ಪೂಜೆ ಮಾಡಬೇಕು, ಈ ರೀತಿ ಶಿವನನ್ನ ಆರಾಧನೆ ಮಾಡಬೇಕು. ಇನ್ನು ವೃಷಭ ರಾಶಿಗೆ ನಾವು ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರದವರು ನೋಡುವುದಾದ್ರೆ ವೃಷಭ ರಾಶಿಯವರಿಗೆ ಮೇನ್ ಆಗಿ ಈಗ ಕೆರಿಯರಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಆತಂಕಗಳು, ಮಾಡುವಂತಹ ಉದ್ಯೋಗವನ್ನು ಕಂಟಿನ್ಯೂ ಮಾಡೋಣ ಅಥವಾ ಬೇರೆ ಉದ್ಯೋಗವನ್ನು ನೋಡ್ಕೊಳ್ಳೋಣ
ಅಥವಾ ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ಕಷ್ಟಕ್ಕೆ ತಕ್ಕ ಗುರುತಿಸುವಿಕೆ ಬರ್ತಾ ಇಲ್ಲ, ಐಡೆಂಟಿಟಿ ಬರ್ತಾ ಇಲ್ಲ, ರಿಕಗ್ನೈಸೇಷನ್ ಸಿಗ್ತಾ ಇಲ್ಲ, ಹಣಕಾಸಿನ ವಿಷಯಗಳಲ್ಲಿ ಮಾನಸಿಕ ಒತ್ತಡಗಳಿಂದ ಬಳಲ್ತಾ ಇರುವಂತಹ ವೃಷಭ ರಾಶಿಯವರು. ಕಂಟಕ ಶನಿ ದಶಮ ಸ್ಥಾನದಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಬೀಳಿಸ್ತಾ ಇರುವಂತಹ ಮಿಥುನ ರಾಶಿಯವರಿಗೆ ಕಂಟಕ ಶನಿ ನಡೀತಾ ಇದೆ. ಈ ಕಂಟಕ ಶನಿಯಿಂದ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಸಾಕಷ್ಟು ಆತಂಕಗಳನ್ನು ಸಮಸ್ಯೆಗಳನ್ನು ನೀವು ಈ ಸಂದರ್ಭದಲ್ಲಿ ನೋಡ್ತಾ ಇದ್ರೆ ಮಿಥುನ ರಾಶಿಯವರು. ಕಟಕ ರಾಶಿಯವರಿಗೆ ಈಗ ಈ ರಾಶಿಯಾಧಿಪತಿ ಲಗ್ನಾಧಿಪತಿ ಚಂದ್ರ ಆಗಿರೋದ್ರಿಂದ ಮನಸ್ಕಾರಕ ಮಾತೃಕಾರಕ ಆಗಿರೋದ್ರಿಂದ ಮಾನಸಿಕ ಒತ್ತಡಗಳು ಅಧಿಕವಾಗಿರುತ್ತೆ, ಮಾನಸಿಕ ಅತಂತ್ರಗಳು ಜಾಸ್ತಿ ಇರುತ್ತೆ. ಅದೇ ರೀತಿ ಕಟಕ ರಾಶಿಯ ಸ್ತ್ರೀಯರಿಗೆ ವೈವಾಹಿಕ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಅಥವಾ ಕೆಲವೊಂದು ಆತಂಕಗಳು ಸಮಸ್ಯೆಗಳು ಇರುವಂತಹ ಸಂದರ್ಭಗಳಲ್ಲಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಲೈಫಲ್ಲಿ ಗ್ರೋತ್ ಇಲ್ಲ, ಮಾಡುವಂತಹ ವಿಷಯಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಗ್ರೋತ್ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ, ಅಥವಾ ಪಡಿತಾ ಇರುವಂತಹ ಕಷ್ಟಕ್ಕೆ ಒಂದು ಐಡೆಂಟಿಟಿ ಸಿಗ್ತಾ ಇಲ್ಲ. ಕಟಕ ರಾಶಿಯವರಿಗೆ ಈಗ ಯಾವ ರೀತಿ ಇದೆ ಅಂದ್ರೆ ತಾಯಿ ಜೊತೆ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಅಪಾರ್ಥಗಳು ಉಂಟಾಗಿ ಇವರನ್ನ ಕೆಲವೊಂದು ವಿಷಯಗಳಲ್ಲಿ ಹಟ್ ಮಾಡುವಂತಹ ರೀತಿಯಲ್ಲಿ ಅವಮಾನಿಸುವಂತಹ ರೀತಿಯಲ್ಲಿ ಮಾತುಗಳನ್ನು ಕೇಳುವಂತಹ ಸಂದರ್ಭಗಳಲ್ಲಿ ಇರುವಂತಹ ಕಟಕ ರಾಶಿ ಜಾತಕರು ಈ ಮಹಾಶಿವರಾತ್ರಿ ಎಂದು ಮಧ್ಯರಾತ್ರಿ 12 ಗಂಟೆ 9 ನಿಮಿಷದಿಂದ 12 ಗಂಟೆ 58 ನಿಮಿಷದವರೆಗೆ ಮಹಾಶಿವರಾತ್ರಿ ದಿನದಂದು ಲಿಂಗೋದ್ಭವ ಸಮಯ ಅಂತ ಹೇಳ್ತಾ ಇರ್ತೇವೆ. ಈ ಲಿಂಗೋದ್ಭವ ಸಮಯದಂದು ಆ ಪರಮಶಿವನಿಗೆ ನಡೆಯುವಂತಹ ಅಭಿಷೇಕವನ್ನ ನೀವು ನೋಡುವುದಾದರೆ ಆ ಪರಮಶಿವನ ಆ ದೇಗುಲಗೆ ಹೋಗಿ ಅಲ್ಲಿ ಆ ಪರಮೇಶ್ವರನಿಗೆ ನಡೀತಾ ಇರುವಂತಹ ಈ ರುದ್ರ ನಮಕ ಚಮಕಾದಿಗಳನ್ನ ಕೇಳುವುದರಿಂದ ಆ ವೈಬ್ರೇಷನ್ ಏನಿರುತ್ತೋ, ಆ ನೋಡುವಂತಹ ದೃಶ್ಯ ಏನಿರುತ್ತೋ, ಆ ಪರಮೇಶ್ವರನ ಆ ಸಮಯದಲ್ಲಿ ನೀವು ಮಾಡುವಂತಹ ಆ ಅರ್ಚನೆ ಧ್ಯಾನ ಜಪ ಏನಿರುತ್ತೋ ತುಂಬಾ ಹೈಲಿ ಒಂದು ವೈಬ್ರೇಷನ್ ಇರುವಂತಹ ಎನರ್ಜಿ ನಿಮ್ಮ ಜೀವನದಲ್ಲಿ ಸಿಗುತ್ತೆ. ಸೊ ಹೇಳಿರುವಂತಹ ಮೇಷ ವೃಷಭ ಮಿಥುನ ಕಟಕ ರಾಶಿಯವರು ಇನ್ ಕೇಸ್ ನಿಮ್ಮ ಗೋಚಾರದಿಂದ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಜಾತಕ ಚಕ್ರದಲ್ಲಾಗಿರ್ಬೋದು, ಶನಿ ನೀಡುವಂತಹ ಎಂತಹ ದೋಷಗಳಾಗಿರ್ಬೋದು, ಶನಿ ಪರಮಾತ್ಮನು ನೀಡುವಂತಹ 7.5 ಆಗಿರ್ಬೋದು, ಅರ್ಧಾಷ್ಟಮ ಆಗಿರ್ಬೋದು, ಅಷ್ಟಮ ಆಗಿರ್ಬೋದು, ಕಂಟಕ ಶನಿ ಆಗಿರ್ಬೋದು, ಇತ್ಯಾದಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳು ನೀವು ಸಾಧ್ಯವಾದರೆ ನಿಮಗೆ ಅನುಕೂಲವಾದರೆ ಅಭಿಷೇಕಕ್ಕೆ ಬೇಕಾಗಿರುವಂತಹ ಹಾಲು, ತುಪ್ಪ, ಜೇನು, ಹಣ್ಣು, ಮೊಸರು, ಸಕ್ಕರೆ ಇತ್ಯಾದಿ ವಿಷಯಗಳನ್ನು ಅಭಿಷೇಕಕ್ಕೆ ನಿಮ್ಮ ಕೈಯಾರೆ ನೀವು ನೀಡುವುದರಿಂದ ಸಾಧ್ಯವಾಗಿದ್ದರಲ್ಲಿ ನೀವೇ ನಿಮ್ಮ ಕೈಯಾರೆ ಆ ಲಿಂಗೋದ್ಭವ ಸಮಯದಲ್ಲಿ ಆ ಪರಮೇಶ್ವರನಿಗೆ ಅಭಿಷೇಕ ಮಾಡುವುದರಿಂದ ಈ ರೀತಿ ದೋಷಗಳೆಲ್ಲವೂ ಕೂಡ ಮಾಯವಾಗಿ ಆ ಪರಮೇಶ್ವರನ ಕೃಪೆಯಿಂದ ಆ ಪರಮೇಶ್ವರನ ಧ್ಯಾನದಿಂದ ಆ ರಾತ್ರಿ ಜಾಗರಣೆ ಮಾಡುವ ಮುಖಾಂತರ ನಿಮಗೆ ಆ ಪರಮೇಶ್ವರನ ದಿವ್ಯ ದೃಷ್ಟಿ ನಿಮ್ಮ ಮೇಲಿರುತ್ತೆ. ಸಾಕಷ್ಟು ಜನ ಈಗ ಏನೋ ಜಾಗರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮೂವಿಯಲ್ಲಿ ಸಿನಿಮಾಗಳು ನೋಡ್ತಾ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಅದು ಇದು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದ್ರೆ ಏನೂ ಬರಲ್ಲ. ನೀವು ತದೇಕವಾಗಿ ತದೇಕ ಧ್ಯಾನದಿಂದ ಜಪದಿಂದ ಆ ಪರಮೇಶ್ವರನಿಗೆ ಹತ್ತಿರ ಆಗಬೇಕು, ಆ ದೈವ ಶಕ್ತಿಗೆ ಹತ್ತಿರ ಆಗಬೇಕು ಅನ್ನುವಂತಹ ಸಂಕಲ್ಪ ನಿಮ್ಮಲ್ಲಿ ಇದ್ದರೆ ಈ 4 ರಾಶಿಯವರು ಮಹಾಶಿವರಾತ್ರಿ ಎಂದು ನೀವು ಮಾಡುವಂತಹ ಉಪವಾಸಾದಿ ಜಾಗರಣೆ ಇತ್ಯಾದಿ ವಿಷಯಗಳಿಂದ ಈ ಅಭಿಷೇಕ ಲಿಂಗೋದ್ಭವ ಸಮಯದಲ್ಲಿ ನೀವು ಮಾಡುವಂತಹ ಅಭಿಷೇಕಗಳಾಗಿರ್ಬೋದು, ನೋಡುವಂತಹ ನಿಮಗೆ ಅವಕಾಶವಿಲ್ಲದಿದ್ದರೆ ಅಟ್ಲೀಸ್ಟ್ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಆಗುವಂತಹ ಅಭಿಷೇಕವನ್ನು ಕಣ್ಣಾರೆ ನೋಡಿ ಕಣ್ತುಂಬುವಂತಹ ಸಂದರ್ಭಗಳಾಗಿರಬಹುದು. ಹೋಮಾದಿ ವಿಷಯಗಳು ನಡೆಯುವಂತಹ ಸಂದರ್ಭಗಳಲ್ಲಿ ಆ ದೈವಿಕತೆಯನ್ನು ತುಂಬಿರುವಂತಹ ವಾತಾವರಣದಲ್ಲಿ ಆ ಪ್ರದೇಶಗಳಲ್ಲಿ ನೀವಿರುವಂತಹ ಸಂದರ್ಭಗಳಲ್ಲಿ ನಿಮಗೆ ಆ ಪರಮೇಶ್ವರನ ಸಂಪೂರ್ಣ ಆಶೀರ್ವಾದವು, ಆ ಪರಮೇಶ್ವರನ ಸಂಪೂರ್ಣ ಸಿದ್ಧಿ ನೀಡುವಂತಹ ಅನುಗ್ರಹವು ನಿಮ್ಮ ಮೇಲೆ ಇರುತ್ತೆ. ಈ ದೋಷಗಳಿಂದ ಮುಕ್ತರಾಗುವುದಕ್ಕೆ, ನೀವು ಪಡುವಂತಹ ಕಷ್ಟಗಳಿಂದ ಸಮಸ್ಯೆಗಳಿಂದ ದೂರ ಆಗುವುದಕ್ಕೆ ಇದೊಂದು ಅದ್ಭುತ ರೀತಿಯ ಪರಿಹಾರ ಅಂತ ಹೇಳ್ತಾ ಸಮಸ್ತ ಕನ್ನಡ ವೀಕ್ಷಕರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಆ ಪರಮೇಶ್ವರನ ಆಶೀರ್ವಾದ